ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗಪ್ಪ ಹೋಗ್ತಾ ಇದ್ದೀವಿ ಅಂದರೆ ನಾವು ಆರತಿ ಉಕ್ಳಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನಾನು ಆಗಲೇ ಹೇಳ್ದಂಗೆ ನಾವು ಆರತಿ ಉಕ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಹತ್ರ ಪಾರ್ಕಿಂಗ್ ಇರಲಿಲ್ಲ, ಅದಕ್ಕೋಸ್ಕರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬ್ಯಾಂಕ್ ಹತ್ರ ನಾವು ಗಾಡಿ ಹಾಕಿದ್ವಿ, ಅಲ್ಲಿ ಸೇಫ್ಟಿನೂ ಇರುತ್ತೆ ಅಂತ. ಪಾಪು ನಾನು ಮುಂದೆ ಸೀಟಲ್ಲೇ ಕೂತ್ಕೋತೀನಿ ಅಂತ ಆಟ ಮಾಡ್ತಾಯಿದ್ದ. ಅವನ್ನ ಮುಂದೆ ಸೀಟಲ್ಲಿ ಕುಣಿಸ್ಬಿಟ್ಟು ಅವನಿಗೆ ಸೀಟ್ ಬೆಲ್ಟ್ ಹಾಕಿದ್ರು. ಬೆಂಗಳೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ ಈ ಬೆಂಗಳೂರು ಟ್ರಾಫಿಕ್ ಯಾವ ಥರ ಇರುತ್ತೆ ಅಂತ. ನಮ್ಗೆ ಇಲ್ಲೇ 1 ಅವರ್ ತುಂಬ ಲೇಟ್ ಆಗೋಯಿತು. ಬೆಳಗ್ಗೆ 8:15 ನಾವು ಮನೆ ಬಿಟ್ಟಿರೋದ್ರಿಂದ ಹೋಗೋಷ್ಟರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತ ಬಿಡದಿ ಹತ್ರ ನಾವು ಹೋಟೆಲಲ್ಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಗಾಡಿನ ನಿಲ್ಲಿಸಿದ್ವಿ. ಬಿಡದಿಲಿ ತಟ್ಟೆ ಇಡ್ಲಿ ಫೇಮಸ್ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾವು ಫಸ್ಟ್ ಟೈಮ್ ಕೂಡ ಹೋಗಿದ್ದು ಟ್ರೈ ಮಾಡೋಣ ಅಂತ. ಸಂಡೇ ಆಗಿರೋದ್ರಿಂದ ಫುಲ್ ಜನನೂ ಇದ್ದರು. ನನ್ನ ತಂಗಿ ಪಲಾವ್ನ ತೊಗೊಂಡ್ಲು, ನಾವು 3 ಜನ ತಟ್ಟೆ ಇಡ್ಲಿ ತೊಗೊಂಡ್ವಿ. ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಇಡ್ಲಿ ಅಂತೂ. ನಾವು ತಿಂಡಿ ತಿಂದಾದ್ಮೇಲೆ ಪಾಪು ಹತ್ರನೇ ಕೀ ಇತ್ತು, ಅವನೇ ತೆಗಿತೀನಿ ಅಂತ ಡೋರ್ನ ಹೋಗ್ತಾ ಇದ್ದ. ರೋಡ್ ಸೈಡ್ ಬೇರೆ, ಅದಕ್ಕೇ ಅವನ್ನ ಫಸ್ಟೇ ಕಾರದ ಒಳಗಡೆ ಕುಣಿಸಿದ್ವಿ ತೆಗೆದ್ಬಿಟ್ಟು. ತುಂಬಾ ಆಟ ಮಾಡ್ತಾನೆ ಅವನು ಇತ್ತೀಚೆಗಂತೂ. ತಿನ್ನೋದಕ್ಕೆ ಚಾಕ್ಲೇಟ್ನೂ ತೆಗೆಸ್ಕೊಂಡಿದ್ನ, ಅದನ್ನು ಬಿಚ್ಚಕ್ಕೆ ಬರಲ್ಲ ಅಲ್ವಾ, ನಮಗೆ ಹಿಂದೆ ಶೀಟಿಗೆ ಬಂದ್ಬಿಟ್ಟು ಬಿಚ್ಕೊಡು ಅಂತ ಕೇಳ್ತಾ ಇದ್ದ. ಅವನು ಬಿಚ್ಕೊಟ್ಟಾದ್ಮೇಲೆ ಸುಮ್ಮನೆ ಕೂತ್ಕೊಂಡ ಒಂದು 5 ನಿಮಿಷ. ನಾವು ಆರತಿ ಉಕ್ಳಿಗೆ ಹೋಗೋ ಮೇನ್ ರೀಸನ್ ಏನಂದ್ರಪ್ಪ, ನಮ್ಮ ಅಕ್ಕವರು ಹರಕೆ ಕಟ್ಕೊಂಡಿದ್ರು. ಹರಕೆ ಫಂಕ್ಷನ್ನ ಮಾಡ್ತಾ ಇರೋದ್ರಿಂದ ನಮ್ಮನ್ನ ಕರೆದಿದ್ರು, ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ವಿ. ನೈಟು ಲೇಟಾಗಿ ಮಲಗಿರೋದ್ರಿಂದ ಅವ್ರಿಗೆ ನಿದ್ದೆ ಬರ್ತಾಯಿತ್ತು. ಗಾಡಿ ಓಡಿಸ್ಬೇಕಾದ್ರೆ ಗಾಡಿನ ಸೈಡ್ಗೆ ಹಾಕಿ ಮುಖಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರು. ನಾವು ಉಕ್ಳಿಗೆ ಹತ್ರ ರೀಚ್ ಆದ್ವಿ. ನಮ್ಮಮ್ಮ ಅಂತೂ ನಾವು ಬರೋ ತನಕ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು, ಯಾವಾಗ ಬರ್ತಾರೆ ಅಂತ. ನಾವು ಬೆಳಗ್ಗೆ 9 ಗಂಟೆಲಿ ಬಿಟ್ಟಿದ್ದಕ್ಕೆ ಈಗ ಬಂದು ರೀಚ್ ಆಗಿದ್ದೀವಿ. ಆಗಲೇ ಟೈಮ್ ಬಂದು 1:30 ಆಗಿದೆ. ನನ್ನ ತಂಗಿ ದೇವಸ್ಥಾನದ ಹತ್ರ ಫಸ್ಟೇ ಬಂದಿದ್ಲು. ಅವರು ಅರ್ಧ ಕಿಲೋಮೀಟರ್ ದೇವಸ್ಥಾನದಿಂದ ದೂರ ಫಂಕ್ಷನ್ ಮಾಡ್ತಿದ್ದಿದ್ದು, ಅದಕ್ಕೆ ಅವಳ ಗಾಡೀಲಿ ಹತ್ತಿಸ್ಕೊಂಡ್ವಿ. ಇದೇ ದೇವಸ್ಥಾನ, ಇದ್ರ ದೇವಸ್ಥಾನದ ಹೆಸರು ಅಹಲ್ಯ ದೇವಿ ಅಂತ ದೇವರ ಹೆಸರು. ಅಮಾಸೆ ಮತ್ತು ಹುಣ್ಣಿಮೆ ದಿನ ತುಂಬ ಜಾಸ್ತಿ ಜನ ಇರ್ತಾರೆ. ಯಾಕೆ ಅಂತಂದರೆ ಈ ಪಾಂಡುಪದ ಹತ್ರ ಈ ಸುತ್ತಮುತ್ತ ಇರೋರಿಗೆ ಗೊತ್ತೇ ಇರುತ್ತೆ, ಅಮಾಸೆ ಹುಣ್ಣಿಮೆ ದಿನ ತಡೆ ಓಡಿಸ್ತಾರೆ, ಅದಕ್ಕೋಸ್ಕರ ಅವತ್ತೇ ಜಾಸ್ತಿ ಜನ ಇರ್ತಾರೆ. ಮಾಡಬೇಡ್ದು. ನಮ್ಮಮ್ಮ ನಮ್ಮ ಋತು ಬರೋದನ್ನೇ ಕಾಯ್ತಾ ಇದ್ರು. ಇವರು ನಮ್ಮಮ್ಮ, ನಮ್ಮ ಅಜ್ಜಿ. ನಾವು ಅವ್ರನ್ನ ಮಾತಾಡಿಸ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆಲ್ಲ ಮುಗಿಸ್ಕೊಂಡು ನಮ್ಮ ಅಜ್ಜಿನ ಊರಿಗೆ ಬಿಡೋಣ ಅಂತ ಹೋಗ್ತಾ ಇದ್ವಿ. ಇವನಂತೂ ಫ್ರೆಂಡ್ ಸೀಟಲ್ಲೇ ಕೂತ್ಕೋಬೇಕು ಅಂತ ತುಂಬಾ ಆಟ ಮಾಡ್ತಾನೆ. ನಮ್ಮ ಅಜ್ಜಿನ ಲಕ್ಷ್ಮೀ ಸಾಗರಕ್ಕೆ ಬಿಟ್ಬಿಟ್ಟು ನಮ್ಮಮ್ಮನ ನಮ್ಮೂರಿಗೆ ಬಿಟ್ಬಿಟ್ಟು ಅವ್ರು ಹಾಲು ಕರೆಯೋದೆಲ್ಲ ಇತ್ತು, ಅಲ್ಲೇ ಬಿಟ್ಬಿಟ್ಟು ಹೋಗೋಣ, ನಮ್ಮೂರಿಗೂ ಹೋಗೋದು ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಹೋದ್ವಿ. ಮಳೆ ಸ್ಟಾರ್ಟ್ ಆಗೋಯ್ತು. ಕೆರೆತಣ್ಣೂರ ಹತ್ರ ರಾಮಾನುಚಾರ್ಯ ಸ್ಟ್ಯಾಚು ಇದೆ. ಅದನ್ನು ನಿಮಗೆ ಒಂದ್ಸತ ವಿಡಿಯೋ ಮಾಡಿ ತೋರಿಸ್ತೀನಿ. ಅದು ಫುಲ್ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ನಾನು ಅಲ್ಲಿಂದನೇ ಹೋಗ್ಬೇಕಲ್ಲ ಲಕ್ಷ್ಮೀ ಸಾಗರಕ್ಕೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ಕೊಂಡ್ವಿ. ಮಳೆ ನಿಂತ ಮೇಲೆ ಕಾಮನಬಿಲ್ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು, ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡಿಕೊಂಡೆ. ಲಕ್ಷ್ಮೀ ಸಾಗರಕ್ಕೆ ಹೋಗಿದ್ವಿ ನಾವು ನಮ್ಮ ಅತ್ತೆಯರ ಮನೆ ಹತ್ರ. ಇದೇ ನಮ್ಮ ಅತ್ತೆಯರ ಮನೆ. ಅವ್ರು ಯಾರೂ ಇರಲಿಲ್ಲ. ನಾವು ಆರತಿ ಉಕ್ಳದಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಅಜ್ಜಿನ ಲಕ್ಷ್ಮೀ ಸಾಗರಕ್ಕೆ ಬಿಡೋಣ ಅಂತ ಬಂದ್ವಿ. ನಮ್ಮ ಅತ್ತೆ ಕವಲಿ ಹತ್ರ ಹೋಗಿದ್ರು, ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ಹೊತ್ತಿಲ್ಲೇ ವೆಯ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿದೆ. ಅವರು ಹಂಗಂದರೆ ಗುರುಪ್ರವೇಶ ಇರೋದ್ರಿಂದ ಫುಲ್ ಕ್ಲೀನಿಂಗ್ ಮಾಡ್ತಾಯಿದ್ದಾರೆ ಮನೇನ. ನಮ್ಮ ಅತ್ತೆ ಮನೆ ಸುತ್ತ ಎಲ್ಲ ವ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಚೆನ್ನಾಗೈತೆ. ಅಲ್ಲೇ ಆಂಜನೇಯನ ದೇವಸ್ಥಾನನೂ ಇದೆ. ಇದು ನನ್ನ ತಂಗಿ. ನಮ್ಮ ಅತ್ತೆ ಕವಲಿ ಹತ್ರ ಬಂದಮೇಲೆ ಅವ್ರನ್ನ ಮಾತಾಡಿಸ್ಕೊಂಡು ನಮ್ಮ ಅಜ್ಜಿನ ಕೆಳಗಡೆ ಮನೆಗೆ ಬಿಟ್ವಿ. ಅವರು ಮಳೆ ಅಲ್ಲಿಂದ ಲಕ್ಷ್ಮೀ ಸಾಗರದಿಂದ ಬಿಟ್ಟಿದ ತಕ್ಷಣವೇ ಮಳೆ ಸ್ಟಾರ್ಟ್ ಆಯಿತು. ನಾವು ಹೊಲ್ದ ಹತ್ರನೇ ಹೋಗ್ಬೇಕಾಗಿರೋದು ಊರಿಂದ. ಅಲ್ಲಿ ನಮ್ಮ ಹೊಲ್ದ ಹತ್ರ ನವಿಲು ಕಾಣಿಸ್ತೈತಲ್ಲ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು ಅದೆಲ್ಲ. ನಾವು ಮನೆಗೆ ಬಂದ ತಕ್ಷಣ ನಮ್ಮಮ್ಮ ಹಾಲು ಕರೆಯೋಕ್ಕೆ ಕೂತ್ಕೊಂಡ್ರು. ಅವರು ಹಾಲು ಕರೆಯೋದು ಲೇಟ್ ಆಗಿಬಿಡುತ್ತೆ ಅಂತ ಹಾಲೆಲ್ಲ ಕರೆದಾದ್ಮೇಲೆ ಈ ಹಸು ಈಗ 4 ದಿನದಲ್ಲಿ ಕರು ಹಾಕಿರೋದು. ನಾನು ಕರಿತಿದ್ದೆ ಫಸ್ಟೆಲ್ಲ, ಅದಕ್ಕೋಸ್ಕರ ಕೂತ್ಕೊಂಡಿದ್ದೆ ಹಾಲು ಕರೆಯೋಕ್ಕೆ. ಅದೇನು ಮಾಡ್ತಿರ್ಲಿಲ್ಲ, ಆದರೂ ಭಯ ಆಯ್ತಾಯಿತ್ತು ನನಗೆ. ತುಂಬ ದಿನ ಆದಮೇಲೆ ಕೂತ್ಕೊಂಡಿದ್ನಲ್ಲ. ಈ ಹಸುದೇ ಕರು. ಹಾಲು ಕೊಡೋಣ ಅಂತ ಇದಕ್ಕೆ, ಅದು ಹಾಲು ಕರೆದ ತಕ್ಷಣ ಹಾಲು ಕೊಡಬೇಕಿತ್ತು, ಅದಕ್ಕೆ ಕೊಡ್ತಾಯಿದ್ದೆ ನಾನೇನೆ. ಕೊಡ್ತೀನಿ ಕೊಡಮ್ಮ ಅಂತ ಈಸ್ಕೊಂಡು.
ಗಾಡಿ ಒಂದು ಸ್ವಲ್ಪ ಎಲ್ಲ ಗಲೀಜಾಗಿತ್ತಲ್ಲ, ಇಲ್ಲೇ ವಾಶ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ಕೋತಾ ಇದ್ರು. ನಮ್ಮ ಪಾಪುಗೆ ಸೋನು ಕಂಡ್ರೆ ತುಂಬ ಇಷ್ಟ. ಸೋನುಗೂ ಅಷ್ಟೇ ನಮ್ಮ ಪಾಪು ಕಂಡ್ರೆ ತುಂಬಾ ಇಷ್ಟ. ಅವಳು ನಾವು ಯಾವಾಗ್ಲಾರು ಬರಲಿ ಬಂದ ತಕ್ಷಣ ಓಡಿ ಬರ್ತಾಳೆ. ನಮ್ಮಮ್ಮ ಇದೆಲ್ಲ ನಮಗೋಸ್ಕರ ಕೊಟ್ಟರು. ನಾವು ಯಾವಾಗಲೇ ಹೋಗಲಿ ನಮ್ಮಮ್ಮ ಏನಾದರೂ ಕೊಟ್ಟು ಕಳಿಸ್ತಾನೆ ಇರ್ತಾರೆ. ಅಲ್ಲೇ ಕಾಫಿನ ಕುಡ್ಕೊಂಡು ನಾವು ಹೊರಡ್ತಾ ಇದ್ವಿ. ನಮ್ಮ ಪಾಪುಗೆ ನಮ್ಮಮ್ಮ ಹಾಲು ಕೊಟ್ಟರು. ನಾವು ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಆಗಲೇ ಟೈಮ್ ಬಂದು 7:30 ಆಗಿದೆ. ನಾವು ಈಗ ಊರಿಂದ ಹೋಗ್ತಾ ಇದ್ದೀವಿ ಬೆಂಗಳೂರಿಗೆ. ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.